ಅಣ್ಣ ಅತ್ತೆ ಮಾವನ ಕರೆದು ಹೇಳ್ಬಿಡು, ನಾವೇನು ಅನ್ಕಮಲ್ಲ. ಇವಾಗ ನಮ್ಮ ಅತ್ತೆನೂ ಕೊಡ್ತಾರೆ, ನಾನು ಹೇಳ್ತೀನಿ ನನ್ನ ಹೆಂಡ್ತಿನೂ ಕೊಡ್ತಾಳೆ ಅಂತ ನೀನು ಹೇಳು. ನನ್ನ ಹೆಂಡ್ತಿನೂ ಕೊಡ್ತಾಳೆ, ನೀವು ಮನೆ ಆಗೋವರೆಗೂ ಸಂಬಳನ. ಇವಾಗ ನಾವೇನು ಅನ್ಕೊಳ್ಳಲ್ಲ, ನಮ್ಮನ್ನ ಹಳಿಗಳು ಅಂತ ಅನ್ಕೋಬೇಡ್ರಿ, ಮಕ್ಳು ಅನ್ಕೊಳ್ರಿ, ನಿಮ್ಮ ಗಂಡು ಮಕ್ಕಳು ಅಂತ ಅನ್ಕೊಳ್ರಿ, ನಾವೇನು ಅನ್ಕೊಂಬಕ್ಕೆ ಹೋಗಲ್ಲ ಅಂತ ಹೇಳು. ಕೊಟ್ಟರು ಕೊಡಲಿ ಅಣ್ಣ, ಪಾಪ ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಣ್ಣ. ಇವಾಗ ನಿಮ್ಮ ಅತ್ತಿಗೆಗೆ ಅವಳಿಗೆ ಒಂದು 70-80 ಸಾವಿರ ಕೊಡ್ತಾ ಇದ್ದಾರೆ. ಈಗ ವರ್ಷಿತ್ತಿಗೆ ಎಷ್ಟು ಸಂಬಳ? 65ರಿಂದ 70 ಅಣ್ಣ, 70 ಕೊಡ್ತಾ ಇದ್ದಾರೆ ಇವಾಗ. ಮತ್ತು ಮನೆದೆಲ್ಲ ಹಣ್ಣು ಎಷ್ಟು ಕೊಡಬೇಕು, ಅಲ್ಲೇ ಹುಡುಗು ಕೊಡೋವರೆಗೂ ಇಬ್ಬರು ಸಂಬಳನೂ ಇವ್ರು ತಿಂಗಳ ಕೊಟ್ಬಿಡ್ಲಿ ಹೇಳು ಅಲ್ವೇ? ತಿಂಗಳ 1 ಲಕ್ಷ ಕೊಡ್ಲಿ ಹೇಳಿ ಇವರು. ತಿಂಗಳ 1 ಲಕ್ಷ ಕೊಟ್ಟು ಒಂದು ವರ್ಷದ ತಕ್ಕನ ಇವ್ರಿಗೂ ಖರ್ಚಿಗೆ ಬೇಕಲ್ಲ. ಇನ್ನು ಮಿಕ್ಕ ಇಬ್ಬರು 50-50 ಸಾವಿರ ಕೊಡಲಿ, ಅಷ್ಟು ಕೊಡೋಕ್ಕಾಗಲ್ಲ. 50-50 ಸಾವಿರ ಕೊಡಲಿ. 50-50 ಸಾವಿರ ಕೊಟ್ಟರೆ 1 ಲಕ್ಷ ಆಗುತ್ತೆ ತಿಂಗಳಿಗೆ. 1 ಲಕ್ಷ ಆದರೆ ವರ್ಷದ ತಕ್ಕ ಕೊಟ್ಟರೆ ಸರಿ ಹೋಗುತ್ತೆ. ವರ್ಷದಷ್ಟೊತ್ತಿಗೆ ಮನೇನೂ ಆಗುತ್ತೆ ಅಷ್ಟೇ. ಆ ಹಣ್ಣು ಕಟ್ಟ ಹಣ್ಣನ್ಗೆ ತಿಂಗಳ 1 ಲಕ್ಷ ಕೊಟ್ಬಿಟ್ರೆ ಇವರು ಹೆಂಗೆ ಸರಿ ಆಗುತ್ತೆ ಅತ್ಲಾಗೆ. ಆಮೇಲೆ ಮಿಕ್ಕಿದ್ದು ಅವ್ರು ತಗೊಂಡು ಸ್ವಲ್ಪ ಐತೆ ಹಾಕಿ ಆಗಿಬಿಡುತ್ತೆ ಮನೆ ಅಷ್ಟೇ. ಹೇಳು ಕರೆದು ನೀನೇ ಹೇಳೋಣ, ದೊಡ್ಡವರಾಗಿ ನೀನೇ ಒಂದು ಹೇಳಿದ್ರೆ ಅವರು ಏನೋ ಬಿಡತ್ಲಾಗೆ ಇವರು ಹೇಳಿದ್ರು ಅಂತ ಅನ್ಕೊಂತಾರೆ. ನಾನು ಹೇಳ್ತೀನಿ, ನೀನು ಹೇಳು ಒಂದ್ಸತಿ. ಅತ್ತೆ ಅತ್ತೆ ಕಳಿ ಅಂದರೆ ವರ್ಷಿತಾ ಹೋಗಮ್ಮ, ಯಾಕೆ ಕಳಿ ಅಂದ್ರು ಕರಿತಾ ಇದ್ದಾರೆ? ಅಮ್ಮ ನಿನ್ನ ಕರಿತಾ ಇರೋದು, ಹೋಗಮ್ಮ ಹೋಗು, ನಿನ್ನೆ ಕರಿತಾ ಇರೋದು. ಅಂತೆ ಅಂತ ಕರಿತಾ ಇದ್ದಾರೆ, ನೀನು ಯಾಕೋ ನಾವು ಹೋಗು ಅಂತ ನನಗೆ ಹೇಳ್ತೀಯ. ನೀನು ಕರಿತಾ ಇದ್ದಾರೆ, ಹೋಗು. ಅತ್ತೆ ಅತ್ತೆ ಬಂದೆ ಅಳಿ ಅಂದರೆ ಬಂದೆ, 5 ನಿಮಿಷ ಬಂದೆ. ಹೋಗಮ್ಮ, ಅಲ್ಲಿದ್ರೂ ಇರಲಿ, ತರಕಾರಿ ತೆಗಿಯಮ್ಮ, ನಾನೆಲ್ಲ ಹಚ್ಚುತ್ತಿರ್ತೀನಿ. ಹೋಗು ಹೋಗು, ನಾನೆಲ್ಲ ಹಚ್ಚುತ್ತೀನಿ, ಹೋಗು. ಮಾವನು ಕರ್ಬಿಡಿ ಅತ್ತೆ, ಮಾವೆಲ್ಲೋದ್ರು? ಮಾಮ ಅಲ್ಲಿ ಒಳಗಿರ್ಬೇಕೇನಪ್ಪ, ಹೊರಗೆ ನಾನು ಕುಕ್ಕಣೈತೇನ. ಮಾವ 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 ಇಲ್ಲೇ ಇದ್ದೀನಿ ಅಳಿಯಂದ್ರೆ. ಓ ಇಲ್ಲ ಇದೆಯಾ, ನಾನು ಹೊರಗೆ ಇದೆಯೇನ ಅಂತ ಅನ್ಕಂಡು. ನಾನು ರೂಮ್ನಾಗ ಹಿಂಗೆ ಸಣ್ಣ ಸುಮ್ಮನೆ ಉಳ್ಕೊಂಡು ಅಡುಗೆ ಆಗೋವರೆಗೂ ಅಂತ ಹೇಳಿ. ಯಾಕೆ ಅಳಿಯಂದ್ರೆ ಯಾಕೆ ಕರಿತಾ ಇದ್ದಾರೆ? ಯಾಕೆ ಅಳಿ ಅಂದರೆ? ಕೂತ್ಕೊಳ್ರಿ ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾವ ಕೂತ್ಕೊಳ್ರಿ. ಓ ಏನ್ರಿ ಅತ್ತೆ ಮಾವನ್ ಕುಂಡ್ರಿಸ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ಬಾ ವರ್ಷಿತಾ, ನಿಮ್ಮ ಹತ್ರ ಏನೋ ಮಾತಾಡಬೇಕು. ನೀವು ಇವಾಗ ನಾವು ಹೇಳ್ದಂಗೆ ಕೇಳಬೇಕು ಅಷ್ಟೇ, ನೀವೇನು ಮಾತಾಡೋ ಆಗಿಲ್ಲ. ಹೌದಾ, ನೀವು ಹೇಳ್ದಂಗೆ ಕೇಳಬೇಕಾ? ಏನ್ರಿ ಅದು? ಅದು ಏನಂದರೆ, ಇವಾಗ ನಮ್ಮ ಅತ್ತೆ ಮಾವ ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾರೆ. ಇವಾಗ ಯಾಕೆ ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾರೆ ಹೇಳು? ಅದಕ್ಕೆ ನಮಗೆಲ್ಲ ಹಳ್ಳಿಗಳಿಗೂ ಬಂದಿರೋ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಜಾಗ ಆಗಲಿ, ಚೆನ್ನಾಗಿರಲಿ ಮನೆ ಅಂತ ಹೇಳಿ ಇವಾಗ ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾರೆ. ಹಳ್ಳಿಗಳಿಗೂ ಎಲ್ಲ ಚೆನ್ನಾಗಿರಲಿ ಬಂದು ಹೋಗೋರಿಗೆ ಅಂತ ಹೇಳಿ. ಇಲ್ಲಿ ಇಕ್ಕಟ್ಟಲ್ಲ, ಅದಕ್ಕೆ ಕಟ್ಟಿಸ್ತಾ ಇದ್ದಾರೆ. ಅಲ್ಲ ಹರ್ಷಿತಾ, ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನು ಓದ್ಸೋಕ್ಕೆ ಎಷ್ಟು ಕಷ್ಟ ಬಿದ್ದರು. ಗಂಡು ಮಕ್ಕಳಾಗಿದ್ರೆ ಇಲ್ಲೇ ಇರ್ತಿರ್ಲಿಲ್ಲ, ನೀವು ಇಲ್ಲೇ ಇರೋ ದುಡ್ಡು ಕೊಡ್ತಾ ಇರಲಿಲ್ಲ. ಅವ್ರಿಗೆ ದುಡ್ಡು ಕೊಡೋರು ಯಾರೇ ಇದ್ದಾರೆ? ನೀವು ಫಸ್ಟು ನಿಮ್ಮ ಸಂಬಳ ಎಲ್ಲ ಅವ್ರಿಗೆ ಕೊಡಿ ಮನೆ ಕಟ್ಟೋದಕ್ಕೆ. ಅಯ್ಯ ಅಳಿ ಅಂದರೆ ನಾವೇನು ಕೇಳಲಿಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಇಲ್ಲ ಸುಮ್ಮನಿರಿ ಮಾವ, ಸುಮ್ಮನಿರಿ. ಇವಾಗ ಗಂಡು ಮಕ್ಳು ಇದ್ದಿದ್ರೆ ನಿಮಗೆ ದುಡ್ಡು ಕೊಡ್ತಿರ್ಲಿಲ್ವಾ? ಇವಾಗ ಯಾರಿದ್ದಾರೆ? ಗಂಡು ಮಕ್ಳಿಲ್ಲ ತಾನೇ, ಇವಾಗ ಇವರೇ ನೋಡ್ಕೋಬೇಕು. ಇವ್ರನ್ನೆಲ್ಲ ನೀವು ಕಷ್ಟ ಬಿದ್ದು ಓದಿಸಿದ್ದೀರಾ ಅಂತಂದರೆ ಇವಾಗ ನಿಮಗೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅವರು. ಇಲ್ಲ ನೋಡ್ರಿ ಮಾವ, ವರ್ಷಿತಾ ನೀನು ಸಂಬಳನ ಅತ್ತೆ ಕೈ ಕೊಡು. ಇಬ್ಬರು 50-50 ಸಾವಿರನ ಕೊಡಬೇಕು ಅಂತ ಹೇಳಿ ನಾನು ಅಣ್ಣ ಮಾತಾಡಿದ್ದೀವಿ. ನೀವಿಬ್ಬರು ವರ್ಷ ತಕನ ಆ ಮನೆಯವರು ಯಾರು ಮೇಸ್ತ್ರಿ ಒಪ್ಪತ್ಕೊಂಡಿದ್ದಾರೆ ಅವ್ರಿಗೆ ತಿಂಗಳ 1 ಲಕ್ಷ ಕೊಟ್ಟು ನೀವು ಪೇಮೆಂಟ್ ಎಲ್ಲನ ಇಲ್ಲಿಗೆ ಕೊಡ್ರಿ, 50-50 ಸಾವಿರನ, ಸರಿನಾ? ಇನ್ನು ಮಿಕ್ಕಿದ್ದೆಲ್ಲನ ಇವ್ರು ನೋಡ್ಕೊಂತಾರೆ. ಅಷ್ಟು ಸ್ವಲ್ಪ ನಾವು ಕೈ ಹಿಡಿದ್ರೆ ನಮ್ಮ ಅತ್ತೆ ಮಾವ ನಮಗೂ ಅನುಕೂಲ ಮಾಡಿಕೊಡೋದು, ಅದು ನಮಗೆ ಅನುಕೂಲ ಆಗೋದು ಬಂದು ಹೋಗೋದಕ್ಕೆ ನಾಳೆ. ಅಯ್ಯೋ ಬೇಡ ಅಳಿ ಅಂದರೆ ಸುಮ್ಮನಿರಿ. ಯಾಕ್ತಿರಿ ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಏನು ಅನ್ಕೊಂತಾರೋ ಏನೋ, ಬೇಡ ಸುಮ್ಮನಿರಿ ಅಳಿ ಅಂದರೆ. ಅತ್ತೆ ಇವಾಗ ನಮ್ಮನ್ನ ನಿನ್ನ ಹಳಿಗಳು ಅಂತ ಅನ್ಕೊಂಬಕ್ಕೆ ಹೋಗ್ಬೇಡ, ಗಂಡು ಮಕ್ಕಳು ಅಂತ ಮಕ್ಕಳು ಗಂಡು ಮಕ್ಳು ಇದ್ದಿದ್ರೆ ಹಿಂಗೆ ಮಾಡಾರಲ್ಲಪ್ಪ ಅಂತ ಹೇಳಿ ನೀನು ನನ್ನ ಮಕ್ಳು ಥರ ಅಂತ ಅಷ್ಟೇ ನಿನ್ನ ಮನಸ್ಸಲ್ಲಿ. ನಾವೇನು ಅನ್ಕೊಂಬಕ್ಕೆ ಹೋಗಲ್ಲ, ನಾವೇ ಹೇಳ್ತಾ ಇದ್ದೀವಲ್ಲ ಬಾಯ್ ಬಿಟ್ಟು. ನೋಡಪ್ಪ ನಿಮ್ಮ ಅಳಿ ಅಂದರು ಎಷ್ಟು ಒಳ್ಳೆಯವರು. ನಾನು ಹಿಂಗೆ ಯೋಚನೆ ಮಾಡಿರಲಿಲ್ಲ ನಾನು ದುಡ್ಡು ಕೊಡಬೇಕು ಅಂತ ಹೇಳಿ. ನನಗೆ ಬಿಡು, ಇನ್ನು ನನಗೆ ಇದ್ದಂಗೆಲ್ಲ ನಾನೇ ಕುಡಿಕೊಳ್ಳೋಣ ಅಂತ ನನಗೆ ಆಸೆ ಇರೋದು. ನೋಡಿ ನಿಮ್ಮ ಅಳಿಯ ನಿಮಗೆ ಒಳ್ಳೇದು ಮಾಡಬೇಕು ಅಂತ ಎಷ್ಟು ಹೇಳ್ತಾ ಇದ್ದಾರೆ. ಇಬ್ಬರು ಅಳಿಗಳು ನೋಡು, ಅವ್ರು ಎಷ್ಟು ಒಳ್ಳೆ ಮಾತು ಹೇಳ್ತಾ ಇದ್ದಾರೆ. ಇವಾಗ ಅತ್ತೆ ನಾವು ಬಿರು ತಾಮಕ್ಕಾಗ್ಲೇಳು, ಇವಾಗ ಯಾರ ಹತ್ರ ದೊಡ್ಡದಾಗೆ ನಾವು ಮಾಡಿದ್ವಿ, ನಾವು ಸಹಾಯ ಮಾಡಿದ್ವಿ ಅಂತ ದೊಡ್ಡದಾಗಿ ಹೇಳ್ಕೊಳಕ್ಕಾಗ್ಲೇಳು ನಾನು ಈ ನಿರ್ಧಾರ ತಗೊಂಡಿಲ್ಲ. ಯಾಕಂದರೆ ನೀವು ಅವ್ರನ್ನ ಓದಿಸೋದಕ್ಕೆ ಕಷ್ಟ ಬಿದ್ದಿದ್ದೀರಾ. ಎಷ್ಟು ಕಷ್ಟ ಬಿದ್ದಿದ್ದೀರಾ ಅಂದರೆ ಅಷ್ಟು ಕಷ್ಟ ಬಿದ್ದಿದ್ದೀರಾ. ನನಗೆ ವರ್ಷಿತ ಎಲ್ಲ ಹೇಳಿದ್ದಾಳೆ, ನನಗೂ ಗೊತ್ತು ನೀವು ಎಷ್ಟು ಕಷ್ಟ ಬಿದ್ದಿದ್ದೀರಾ ಅಂತ ಹೇಳಿ. ಅದಕ್ಕೇ 1 ವರ್ಷ ಕೊಟ್ಟರೆ ಏನೂ ಆಗಲ್ಲ, ಸರಿನಾ? ನಮಗೂ ದೇವ್ರೇನು ಕಮ್ಮಿ ಮಾಡಿಲ್ಲ ಅತ್ತೆ. ನಮಗೂ ಹೆಂಗೋ ಇವಾಗ ಅಡಿಕೆ ತೋಟ 10 ಲಕ್ಷಕ್ಕೆ 10 ಅಡಿಕೆ ತೋಟ ಕೊಡ್ತೀವಿ. ನಮ್ಮಪ್ಪ ನಮ್ಮಮ್ಮ ಈಗ ನಮ್ಮ ದುಡ್ದಿರೋ ದುಡ್ಡು ಏನೂ ಕೇಳೋದಿಲ್ಲ. ಅದಕ್ಕೇ ನಮಗೂ ಬಂದು ಹೋಗೋದಕ್ಕೆ ನಾಳೆ ಹೊತ್ತು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ನಮ್ಮಣ್ಣ ಈ ನಿರ್ಧಾರ ತಗೊಂಡಿದ್ದೀವಿ ಅತ್ತೆ. ಅದಕ್ಕೆ ಹೇಳ್ತಾ ಇರೋದು.
ಈ ವಿಷಯ ಯಾರ ತಗೋ ಹೇಳ್ಬೇಡತ್ತೆ ಮಾವ. ನೀವು ಅಷ್ಟೇ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬಿಡ್ರಿ. ಹಿಂಗೆ ನಮ್ಮ ಮಳಿಗಳು ಹಿಂಗೆ ಮಾಡಿದ್ರು, ನಮ್ಮ ಮಳಿಗಳು ಕೊಟ್ಟರು ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ಯಾರ ತಗೋ ಏನೂ ಹೇಳೋಕ್ಕೆ ಹೋಗ್ಬಿಡ್ರಿ ನೀವು. ಅಯ್ಯೋ ನಾಳೆ ಹೊತ್ನಾಗ ಗೊತ್ತಾದಾಗ ಹಂಗೆಲ್ಲ ಮಾತಾಡ್ತಾರೆ. ಅಯ್ಯೋ ಅವ್ರ ಒಳಿಗಳು ಕೊಟ್ರಂತೆ, ಅವ್ರ ಮಕ್ಕಳು ಕೊಟ್ರಂತೆ, ಅದಕ್ಕೆ ಕಟ್ಸಿದ್ರಂತೆ ಅಂತಾರೆ. ಅದಕ್ಕೋಸ್ಕರ ಅಯ್ಯೋ ಅತ್ತೆ ಇದೊಳ್ಳೆ ಚೆನ್ನಾಗಾಯ್ತಲ್ಲ. ನಿಮ್ಮ ಮಕ್ಕಳೇ ತಾನೇ ಅವರು, ನೀವು ತಾನೇ ಓದಿಸಿರೋದು ಅವ್ರನ್ನ. ನೀವು ಓದಿಸ್ಲಿಲ್ಲ ಅಂದರೆ ನಮಗೆಲ್ಲ ಅವರು ಸಂಬಳ ದುಡ್ಡು ಕೊಡೋರು. ಹಾಂ, ನೀವು ಓದಿಸ್ಲಿಲ್ಲ ಅಂದರೆ ಅವ್ರ ಮನೆಗೆ ಇರಬೇಕಾಗಿತ್ತು. ಅಯ್ಯೋ ನೀವೇನತ್ತೆ ಹಿಂಗೆ ಹೇಳ್ತೀರಾ? ಏನು ಬೇಡ. ಇವಾಗ ನೀವು ಇರೋದು ಹೊಲನ, ಇವಾಗ ನೀವೇನೇ ಕಷ್ಟ ಬಂದರೂ ಮಾರಿಲ್ಲ. ಇವಾಗ ಅವರು ನಿಮ್ಮ ಅಣ್ಣ ತಮ್ಮದ್ರು ಅವ್ರು ಮಾರಿದ್ರು ಹೊಲನ. ನೀವು ಅವಾಗಲೇ ಬಿಡು, ನಮಗೆ ಜಾಸ್ತಿ ಜನ ಹೆಣ್ಮಕ್ಳಾಗಿದ್ದಾರೆ, ನಾವು ಯಾಕೆ ಕಷ್ಟ ಬೀಳಬೇಕು, ಹೊಲ ಐತೆ ಮಾರತ್ಲಾಗೆ ಜಾಮ್ ಜುಮ್ಮಮ್ಮಂಗೆ ಮನೆ ಕಟ್ಟಿ ಎಲ್ಲ ದುಡ್ಡು ಇಷ್ಟೊತ್ತಿಗೆ ಕಳ್ದಾಕ್ಬೋದಾಗಿತ್ತಲ್ಲ. ಇರೋ ಆಸ್ತಿ ಉಳಿಸ್ಕೊಂಡು, ಇರೋ ಆಸ್ತಿ ಕಳಿಬಾರ್ದು ಅಂತ ಹೇಳಿ ನೀವಿಬ್ಬರು ಕೂಲಿ ಮಾಡಿ ಮಕ್ಕಳನ್ನ ಓದಿಸಿ ಇವತ್ತು ಆ ಆಸ್ತಿ ಉಳಿಸ್ಕೊಂಡಿದ್ದೀರ. ಆ ಆಸ್ತಿ ಸಿಗುತ್ತಲ್ಲತ್ತೆ, ಒಂದೊಂದು ಎಕರೆ ಹೊಲ ಸಿಗುತ್ತಲ್ಲ, ಅದನ್ನೇ ನೀವು ಕಳೆದಿದ್ರೆ ಏನು ಮಾಡಬೇಕಾಗಿತ್ತು? ಇವಾಗಲೂ ನಿಮ್ಗೇನು ಕಡಿಮೆ ಆಗಿಲ್ಲ. ಈಗಲೂ ಅದನ್ನು ಮಾರ್ಬೋದು. ಈಗ ಅದನ್ನ ಮಾರಬೇಕಾದ್ರೆ ಮನೆ ಕಟ್ಬೋದು. ಸುಮ್ಮನೆ ಯಾಕೆ ಇರೋದು ಕಳೆಯೋದು ದೊಡ್ಡದಲ್ಲ. ಏನು ಒಂದು ವರ್ಷ ಅನ್ನೋದು ಬೇಗ ಆಗುತ್ತೆ. ನಮಗೂ ಹೆಂಗೋ ದೇವ್ರು ಕೊಟ್ಟಿದ್ದಾನೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅತ್ತೆ. ಬೇರೆ ಯಾವ ಉದ್ದೇಶನೂ ಇಲ್ಲ ನಮಗಿದ್ರಿಂದ. ಆಸ್ತಿ ಸಿಗುತ್ತೆ ಅನ್ನೋದು ಏನಿಲ್ಲ ಅಲ್ಲ. ಇವಾಗ ನೀವು ಕಟ್ಬೋದಲ್ಲ. ಸುಮ್ಮನೆ ಯಾಕೆ ಕಷ್ಟ ಬಿಡ್ಬೇಕು? ನಿಮ್ಗೆ ಯಾಕೆ ಟೆನ್ಷನ್? ಬಿಡು, ನಮ್ಗೆ ಯಾರು ಗಂಡು ಮಕ್ಳು ಇದ್ದಾರೆ, ಮಾರತ್ಲ ಕಟ್ಟೋಣ ಅಂತ ಇನ್ನೊಬ್ರು ಯಾರು ಇದ್ದರೆ ಯಾರಾದರೂ ಯೋಚನೆ ಮಾಡಿರೋರು ಇಷ್ಟೊತ್ತಿಗೆ. ನೀವು ಇಲ್ಲ ಸಾಲ ಮಾಡಾಗ್ಲೇಳು ಚೆನ್ನಾಗಿ ಕಟ್ಟಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದೀರಾ. ಇವಾಗ ನಮ್ಮ ಒಳ್ಳೇದಕ್ಕೆ ತಾನೇ ನೀವು ಮಾಡ್ತಾ ಇರೋದು. ಬಂದು ಹೋಗೋದಕ್ಕೆಲ್ಲ ಚೆನ್ನಾಗಿರಲಿ, ಮಕ್ಕಳೆಲ್ಲ ಬರ್ತಾರೆ, ಎಳಿಗಳು ಬರ್ತಾರೆ ಅಂತ. ಅದಕ್ಕೆ ಅಂತ ನಾವು ಯೋಚನೆ ಮಾಡಿರೋದು. ನಾನು ಅದಕ್ಕೆ ನನ್ನ ಹೆಂಡ್ತಿಗೂ ಹೇಳಿದ್ದೀನಿ 50,000 ಸಂಬಳ ಕೊಟ್ಬಿಡು ಅಂತ ಹೇಳಿ. ಅದಕ್ಕೆ ನನ್ನ ಹೆಂಡ್ತಿನೂ 50,000 ಸಂಬಳ ಕೊಡ್ತಾಳೆ, ವರ್ಷಿತನೂ 50,000 ಸಂಬಳ ಕೊಡ್ತಾಳೆ. ತಿಂಗಳ 1,00,000 1,00,000 ಅಯ್ಯಪ್ಪಗೆ ಎಷ್ಟಾಗುತ್ತೆ ವರ್ಷಕ್ಕೆ 1 ಲಕ್ಷ ಕೊಟ್ಬಿಟ್ರೆ 12 ಲಕ್ಷ ಆಗುತ್ತೆ. 12 ಲಕ್ಷನೂ ಕೊಟ್ಬಿಡ್ರಿ. ಇನ್ನು ಅಷ್ಟು ಸಾಲ್ಟೇಜ್ ಬರುತ್ತೆ ಅಂತ ಹೇಳ್ತೀರಲ್ಲ, ಇನ್ನು ಮಿಕ್ಕಾದ ಹೆಂಗೋ ನೋಡ್ಕೊಳಕ್ಕಾಗುತ್ತೆ. ಇವಾಗ ಅಷ್ಟು ನಾವು ಸಹಾಯ ಮಾಡ್ತಾಯಿದ್ವಿ ನಮ್ಮಿಬ್ಬರು ಅಳಿಯರಿಂದ, ಸರಿನಾ? ಇವಾಗ ನಾವು ನೀವು ಕಷ್ಟ ಬಿದ್ದಿದ್ರ ಅನ್ನೋದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ನೋಡಪ್ಪ, ಇವಾಗ ನೆನೆಸ್ಕೋಬೇಕು ನನ್ನ ಅಳಿಗಳು ಒಳ್ಳೆಯರು ಅಂತ ಹೇಳಿ ನಮ್ಮ ಅತ್ತೆ ಮಾವ ನೆನೆಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ. ಇವಾಗ ನಮ್ಮ ಅಣ್ಣ ತಮ್ಮಗಳಿಗೆ ಇಬ್ಬರಳ್ಗೂ ಯಾಕೆ ನೀವು ಇಬ್ಬರು ಒಳ್ಳೆಯವರು ಅಂತ ಹೇಳಿ ನನಗೂ ಏನು ಕೊಟ್ಟು ನನ್ನ ತಮ್ಮನಿಗೂ ಏನು ಕೊಟ್ಟು ಇಬ್ಬರು ನಮ್ಮ ಅಣ್ಣ ತಮ್ಮಗಳನ್ನ ಮದುವೆ ಮಾಡಿದ್ದೀರಾ ಅಂತಂದರೆ, ಮದುವೆ ಆಗೋಕ್ಕೆ ಹೆಣ್ಣು ಕೊಟ್ಟಿದ್ದೀರಾ ಅಂತಂದರೆ ನೀವು ನಮ್ಗೆ ನಿಜವಾಗ್ಲೂ ಗ್ರೇಟ್ ತಾನೆ. ಇನ್ನೊಬ್ಬರಾಗಿದ್ದರೆ ನಾವು ಒಂದೇ ಮನೆಗೆ ಕೊಡೋದಿಲ್ಲ, ಹಂಗೆ ಹಿಂಗೆ ಅಂತ ಸೌರ ರಾಮಾಯಣ ಹೇಳೋರು. ನೀವು ಕೊಟ್ಟು ಮದುವೆ ಮಾಡಿದ್ದೀರಾ, ಅದಕ್ಕೆ ನಾವಿವತ್ತು ಅದನ್ನು ಉಳಿಸ್ಕೋಬೇಕು. ಅದನ್ನು ನಾವು ಒಂದು ಹೆಸ್ರು ಉಳಿಸ್ಕೋಬೇಕು. ನೋಡಪ್ಪ ಹಳ್ಳಿಗಳು ಒಳ್ಳೆಯರು, ಶಾಂತಮ್ಮನ ಹಳ್ಳಿಗಳು ಒಳ್ಳೆಯರು ಅನ್ನೋದೊಂದು ಹೆಸ್ರು ಉಳಿಸ್ಕೋಬೇಕು ನಾವು. ನಾವು ಬೇರೆಯವ್ರ ನೋಟಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ಅತ್ತೆ, ಬೇರೆಯವ್ರಿಗೆ ಹೊಗಳಲಿ ಅನ್ನೋದಕ್ಕೋಸ್ಕರ ಏನು ನಾವೇನು ಮಾಡ್ತಾ ಇಲ್ಲ. ಇವಾಗ ಯಾರಿದ್ದಾರೆ, ನೀವು ಕಷ್ಟ ಬೀಳ್ಬಾರ್ದು. ಅವಾಗೆಲ್ಲ ಕಷ್ಟ ಬಿದ್ದಿದ್ದ, ಇವಾಗಲೂ ಸಾಲ ಮನೆ ಕಟ್ಟಕ್ಕಂತ ಸಾಲ ಮಾಡಿ, ಮತ್ತು ಇವಾಗಲೂ ಸಾಲ ಮಾಡಿ ಇವಾಗಲೂ ಕಷ್ಟ ಬೀಳೋ ಅಂಥದ್ದು ಬೇಡ ಅನ್ನೋದಕ್ಕೋಸ್ಕರ ನಾವು ಹಿಂಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಇಲ್ಲ ಅಳಿ ಅಂದರೆ ಬರಲಿ. ನಾನಂತೂ ಹೊಲ ಮಾರಲ್ಲ, ಒಂದು ಅಂಗೈಯಾಗಲೇ ಜಾಗ ಮಾರಲ್ಲ ನಾನಂತೂ. ನನ್ನ ಮಕ್ಳಿಗೆ ಬೇಕಲ್ಲ, ನಾನು ಒಂದು ಅಂಗೈಯಾಗಲೇ ಜಾಗ ಮಾರಲ್ಲ. ಬರಲಿ ಹೇಳು ನನಗೆ. ಸುಮ್ಮನಿರಪ್ಪ, ಹಂಗೆ ಯಾಕೆ ಅಂತೀಯ? ಅದಕ್ಕೆ ಮತ್ತೆ ಮಾರಬಾರ್ದು. ಅವಾಗೆಲ್ಲ ಕಷ್ಟ ಬಿದ್ದವ್ರೆ, ಇವಾಗಲೂ ಕಷ್ಟ ಬೀಳಬಾರ್ದು ಅಂತಲೇ ನಿಮ್ಮ ಮಳಿಗಳು ಹಿಂಗೆ ನಿರ್ಧಾರ ತಗೊಂಡಿರೋದು. ನಾನು ಹಂಗೆ ಅಂದ್ಕೊಂಡಿದ್ದೆ, ಕೊಡಬೇಕು ಅಂದ್ಕೊಂಡಿದ್ದೆ. ಬಿಡತ್ಲಾಗೆ ಹೆಂಗೋ ಇವರೇ ಹೇಳ್ತಾ ಇದ್ದಾರೆ ಅತ್ಲಾಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಳಿಗಳು ಇಬ್ರು ನಮ್ಮ ವರ್ಷಿತನ ಸಂಬಳನ ತಿಂಗಳ 55,000 ಇಲ್ಲಿಗೆ ಕೊಡಬೇಕು, ನೀವು ಇಲ್ಲೇ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಹತ್ರ ಇವಾಗ ಒಂದು 20 ಇವಾಗ ಹೆಂಗಲ್ಲ ಅಂದ್ರೆ ಒಂದು 35 ಲಕ್ಷ ಬೇಕು ಅಂತ ಹೇಳವ್ರು ನಮ್ಮ ಮನೆಗೆ. ಯಾಕಂದರೆ ಎಲ್ಲ ಇವಾಗಿನ ಕಾಲಕ್ಕೆ ತಕ್ಕಂಗೆ ಮಾಡಿಸ್ತೀವಿ ಅಂದರೆ 35 ಲಕ್ಷ ಬೇಕು ಅಂತ ಹೇಳವ್ರೆ. ಅದಕ್ಕೇ ನಮ್ಮ ಹತ್ರ ಇರೋದು ಇವಾಗ ಮಿನಿಮಮ್ ಒಂದು 15 ಲಕ್ಷ ಐತೆ. 15 ಲಕ್ಷ ಅಂದರೆ ಇನ್ನೂ ಒಂದು 15-20 ಲಕ್ಷ ಬೇಕಾಗುತ್ತೆ. ಅದಕ್ಕೇ ಇವ್ರು ಹೆಂಗೊಂದಿಷ್ಟು ಕೊಟ್ಟರೆ ಇನ್ನೂ ಏನೋ ಲೋನ್ಗಿನ ಆದರೆ ಹೆಂಗೋ ಏನೋ ಮಾಡ್ಸೋಕ್ಕಾಗುತ್ತೆ ಅಂತ ಹೇಳಿ ಇವಾಗ ಬ್ಯಾಂಕ್ನಾಗ ಲೋನ್ ತಗೊಂಡ್ರೆ ಅದನ್ನು ಕಟ್ಟಬೇಕು. ಕಟ್ಟೋರು ಯಾರು ಇದ್ದಾರೆ? ದುಡಿಯೋರು ಯಾರು ಇದ್ದಾರೆ? ಯಾರೂ ಇಲ್ಲ. ಅದಕ್ಕೆ ಇವಾಗಲೂ ಕಷ್ಟ ಬೀಳಬೇಕಾ ಅಂತ ಹೇಳಿ ಇವಾಗ ನೋಡು, ನಮ್ಮ ಅತ್ತೆ ಮಾವ ಅಂತ ಕಷ್ಟ ಆಗಿದ್ರು ಹೊಲ ಮಾರಿಲ್ಲ, ಅವತ್ತು ಹೊಲ ಉಳಿಸ್ಕೊಂಡ್ರು ಅನ್ನೋದೆಲ್ಲ ನನ್ನ ಹಳ್ಳಿಗಳು ಇವತ್ತು ಅರ್ಥ ಮಾಡ್ಕೊಂಡು ಹಿಂಗೆ ಒಳ್ಳೆ ನಿರ್ಧಾರ ತಗೊಂಡ್ರು. ನನಗಂತೂ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ಇವತ್ತು ಗಂಡು ಮಕ್ಳಿಲ್ಲ ಅನ್ನೋದು ಕೊರಗೆ ಮರ್ತು ಬಿಟ್ಟಿದ್ದೀನಿ. ಅದಕ್ಕೆ ಮತ್ತೆ ಒಳ್ಳೆ ಹಳ್ಳಿಗಳು ಸಿಕ್ಕಿರೆ ಗಂಡು ಮಕ್ಳಿಲ್ಲ ಅನ್ನೋದು ಕೊರತೆ ಮರ್ತೋಗ್ಬಿಡುತ್ತೆ. ಮತ್ತು ಅದು ಚಿಂತೆನೇ ಇರೋದಿಲ್ಲ. ಹಳ್ಳಿಗಳು ಒಳ್ಳೆಯದಾಗಬೇಕು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.